ನಮ್ಮವನೇ ಇಲ್ಲ ಈಗ. ಹಾಗಾಗಿ ನಿನಗೆ ಯಾರು ಏನು ಹೇಳಿದ್ರು ಸಹಿತ ನಂಬುತ್ತೀಯ. ಬದುಕಿನಲ್ಲಿ ಮುಗ್ಧತೆ ಮತ್ತು ಜೀವನೋತ್ಸಾಹ ಅದ್ಯಾಕೆ ಕಳ್ಕೊಂಡ್ರೆ ಹಾಗೆ. ನೀನು ಬಾಲೆ ಎಂತದ ಮುಗ್ಧ ಬಾಲೆ ಮಾನೆ ಚಾರು ಶೀಲೆಯುಂಟು ನಿನ್ನ ಕಾಪ ಬಾಲಿಕೆ ಮಾಲೆ ಚಾರು ಶೀಲೆ ಇಂದು ನಿನ್ನ ಬಾಲಿಕೆ ಮಾಲೆ ಚಾರು ಶೀಲೆ ಇಂದು ನಿನ್ನ ಅಂತರಂಗದಿ ಮಾತಾಡಿ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡಿ ನಿಂತು ನಾ ಕೇಳಿ ಮಾತಾ ಕಾಂತೆ ಕೇಳಿ ಯಾವ ನೀತಿ ನಿಂತು ನಾ ಕೇಳಿ ಮಾತಾ ಕಾಂತೆ ಕೇಳಿ ಯಾವ ನೀತಿ ಮಂತ್ರಿ ವಸಿಷ್ಠರ ಕೂಡೆ ಅಂತರಂಗದಿ ಮಾತಾಡಿ ನಿಂತು ನಾ ಕೇಳಿ ಮಾತಾ ಕಾಂತೆ ಕೇಳಿ ಯಾವ ನೀತಿ ರಾಮನಿಗೆ ನನಗೇನು ಸತ್ತಕ್ಕೆ ಹೋಗ್ತಾನಂತೇನು ಭಯ ಇಲ್ಲ, ಆದ್ರೆ ನನಗೆ ಇಷ್ಟ ಇಲ್ಲ. ನಾನು ಮಕ್ಕಳನ್ನು ಬಿಡೋದಿಲ್ಲ. ನೋಡ್ತೆ ನಾನು ನೋಡ್ತೇನೆ ಅವರು ಇಟ್ಟ ಮುಹೂರ್ತಕ್ಕೆ ಮಟ್ಟ ಆಗ್ತದೋ ಏನು ನಾನ್ ಬೆಳೆಸಿದಂತೆ ವಿಷಯ ಆಗ್ತದೋ ಅಂತ. ಏನು ಜನವಪ್ಪ ಸರಿ ಇಲ್ಲ ಒಬ್ಬ ಬಡವ ಬೀದಿಯಲ್ಲಿ ನಿಂತು
ಮಣ್ಣು ತಿಂತಿದ್ರೆ ನೋಡ್ರಪ್ಪ ಅವ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ ಅವನು ಮಣ್ಣು ತಿಂತಾ ಇದ್ದಾಗೆ ಅಂತ. ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತಾ ಇದ್ದಾನೆ ಅಂತ. ಈಗ ನೀನಾದ್ರೂ ಹೇಳುತ್ತೇನು? ಕೇಳಿದಳು ಮನೆಯಲ್ಲಿ ನಿಂತು ಮಂಥರ. ಕೇಳಿದಳು ಮನೆಯಲ್ಲಿ ನಿಂತು ಮಂಥರ. ಮಂಥರ. ಹೇ, ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು 4 ಗೋಡೆಗಳ ಮಧ್ಯೆ ಮರೆಯಲ್ಲಿ ಕೂತು ಮಾತನಾಡುತ್ತಿದ್ದದ್ದ. ನಿಮ್ಮ ಯೋಚನೆ. ಹೌದು, ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದರು ಅವರು. ಹೌದು ಹೌದು. ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು. ಹೇಳಿ, ನೀವೇ ಯೋಚನೆ ಮಾಡಿ. ಮರೆಯಲ್ಲಿ ನಿಂತು ಕೇಳಿದ್ದು ನಾನ, ಮರೆಯಲ್ಲಿ ಕುಳಿತು ಮಾತನಾಡುತ್ತಿದ್ದವರು. ಮನೆಯಲ್ಲಿ ಮಾತಾಡ್ತಿದ್ದವರು ಹಾಳಾಗಿ ಹೋಗು. ನಾಳೆ ರಾಮನಿಗೆ ಪಟ್ಟವಂತೆ ಪಟ್ಟ. ನನಗೇನು ಚಟ್ಟಕ್ಕೆ ಹೋಗ್ತಾನೆ ಅಂತೇನು ಭಯ ಇಲ್ಲ, ಆದ್ರೆ ನನಗೆ ಇಷ್ಟ ಇಲ್ಲ. ನಾನು ಮಾತ್ರ ಇದನ್ನು ಬಿಡೋದಿಲ್ಲ. ನೋಡ್ತೇನೆ, ನಾನು ನೋಡ್ತೇನೆ. ಅವರು ಇಟ್ಟ ಮುಹೂರ್ತಕ್ಕೆ ಬಟ್ಟ ಆಗ್ತದೋ ಏನು ನಾನ್ ನಡೆಸಿದಂತೆ ವಿಷಯ ಆಗ್ತದೋ ಅಂತ. ಏನು ಜನವಪ್ಪ, ಸರಿ ಇಲ್ಲ ರೀ ಜನ. ಸರಿ ಏನು ಜನ? ಒಬ್ಬ ಬಡವ ಬೀದಿಯಲ್ಲಿ ನಿಂತು ಮಣ್ಣು ತಿಂತಿದ್ರೆ ನೋಡ್ರಪ್ಪ, ಅವ ನೋಡ್ರಿ ಅವ ಹೊಟ್ಟೆ ಹಸುವಾಗಿದೆ, ಅವನು ಮಣ್ಣು ತಿಂತಾ ಇದ್ದಾನೆ ಅಂತ. ಅದೇ ಒಬ್ಬ ಶ್ರೀಮಂತ ಮಣ್ಣು ತಿಂತಿದ್ರೆ ಔಷಧ ತಿಂತಾ ಇದ್ದಾನೆ ಅಂತ. ಈಗ ನೀವಾದ್ರೂ ಹೇಳಿದ್ದು ಏನು? ಕೇಳಿದಳು ಮನೆಯಲ್ಲಿ ನಿಂತು ಮಂಥರ. ಕೇಳಿದಳು ಮರೆಯಲ್ಲಿ ನಿಂತು ಮಂಥರ. ಮಂಥರ. ಹೇ, ನಾನು ಮರೆಯಲ್ಲಿ ನಿಂತು ಕೇಳಿದ್ದ ಏನು ಅವರು 4 ಗೋಡೆಗಳ ಮಧ್ಯೆ ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದದ್ದ. ನಿಮ್ಮ ಯೋಚನೆ. ಹೌದು, ಮರೆಯಲ್ಲಿ ಕುಳಿತು ಮಾತನಾಡ್ತಿದ್ದರು ಅವರು. ಹೊರಗೆ ನಿಂತು ಕೇಳ್ತಾ ಇದ್ದವಳು ನಾನು. ಹಾಗಾದ್ರೆ ಹೇಳಿ, ನೀವೇ ಯೋಚನೆ ಮಾಡಿ. ಮರೆಯಲ್ಲಿ ನಿಂತು ಕೇಳಿದ್ದು ನಾನ, ಮರೆಯಲ್ಲಿ ಕುಂತು ಮಾತನಾಡುತ್ತಿದ್ದವರು ಅವರ. ಮರೆಯಲ್ಲಿ ಮಾತಾಡ್ತಿದ್ದವರು ಅವರೇ. ಅಯ್ಯೋ, ನನ್ನ ತಲೆ ಬೆಳ್ಳದಾಯ್ತು ಸ್ವಾಮಿ, ನಿಮಗೆ ಇನ್ನು ಬುದ್ಧಿ ಬರಲಿಲ್ವಲ್ಲ. ಹೋಗಲಿ ಬಿಡಿ, ಇದನ್ನು ಏನಾದರೂ ಮಾಡಿ ತಡೆಯಬೇಕಲ್ಲ. ಏನು ಮಾಡೋದು? ನನಗೊಬ್ಬಳು ಅಮ್ಮ ಇದ್ದಾಳೆ. ನಿಮಗೆ ನಮ್ಮಮ್ಮ ಪರಿಚಯ ಉಂಟಾ? ನಿಮ್ಮ ಅಮ್ಮನ ಪರಿಚಯ ಇಲ್ಲ. ನಿಮಗೆ ಆ ತಲೆ ಬಿಸಿ ಬೇಡ. ಇವಳೇ ಹೀಗಿದ್ದಾಳೆ, ಇನ್ನು ಅವರ ಅಮ್ಮ ಹೇಗಿರಬಹುದು? ಬಹುಶಃ ಹಾಸಿಗೆಯಲ್ಲಿ ಇದ್ರೆ ಅಮ್ಮ ಎಂದರೆ ನನಗೆ
ಜನ್ಮ ಕೊಟ್ಟ ಅಮ್ಮ ಅಲ್ಲ, ಮತ್ತೆ ಯಾವ ನನಗೆ ಅನ್ನ ಕೊಟ್ಟ ಅಮ್ಮ. ನಾನೀಗ ಅವಳ ಹತ್ರ ಹೋಗ್ತೇನೆ, ಹೋಗಿ ಈ ವಿಷಯವನ್ನ ಅವಳಿಗೆ ಹೇಳ್ತೇನೆ. ಹ, ಹ, ಈ ಅಮ್ಮನ ನಡುವೆ ನಡೆಯುವ ವಿಚಾರ ಇದೆಯಲ್ಲ, ಹ, ಹ. ನೋಡುಗನಿಗೆ ಅಮ್ಮ